ಸಣ್ಣ ಸಣ್ಣ ತಗೊಂಡದ್ದು ಇದು ಚಾಕು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತೊಂದು ಬೇರೆ ದೋಸೆ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ. ಯಾವಾಗಲೂ ನೀರು ದೋಸೆ ಅಲ್ಲ, ಇವತ್ತು ಉದ್ದು ದೋಸೆ ಮಾಡ್ತಿದ್ದೇನೆ. ಚಹಾ ಮಾಡಿಟ್ಟಿದ್ದೆ, ಮಸಾಲೆ ಮಾಡಿಟ್ಟಿದ್ದೇನೆ. ಚಹಾ ಈಗ ದೋಸೆ ಕಾವಲಿಟ್ಟಿದ್ದೇನೆ. ಹಾಗೆ ದೋಸೆ ಚಿಂಚಿಗೆ ಎಕ್ಸಾಮ್ ಉಂಟು ಗೈಸ್ ಇವತ್ತು. ಉದ್ದು ದೋಸೆ ಇಟ್ಟು ಬಿಸಿಯಾಗಲಿ ಕಾವಲಿ. ಬಾರಿ ಚಂದದ ಒಂದು ತೋರಿಸಿ ನೆನಪುನೆಗೆ ದುಂಬು ಪೋದು ಬಿದಾಡ್ ಮಾರಾಯ ಅಂದ್ರೆ ಆಗಿನ ಪುರ ಸೆಟ್ ಮಂತಿಲ್ಲ ದಿಂಜಾವಣಿ ಬ್ಯಾಗ್ ಇಡ್ಬಾರ್ದು ಇಲ್ಲ ಇನ್ ಬಕ್ಕ ಮುಟ್ಟೋಡೊಂದು ಇಜ್ಜತ್ತ ಪೋ. ಅಂದೆ ಎಡ್ಡ ಅನ್ಪು ಮಂಡಿ ಹಿಡಿದಲ್ಲಿ ಜಾಸ್ತಿ ದಿನ ಕೊಡೋಚ್ಚು ಪೋ. ದಿನ ತಿರ್ತು ಮಾಡ್ಬಿರ ಕುಡ್ಬು ಪೋ ಹುಳೆ ಪೋ. ಈಗ ಗೈಸ ನಾನು ಕೇಳ್ಬೇಕಂತಿದ್ದೆ ನಿಮಗೆ. ಸ್ವಲ್ಪ ನಮ್ಮ ಮನೆ ಬೇರೆ ಕಾಣಬೇಕು ಈಗ, ಅಡಿಗೆ ಮನೆ ಅಲ್ಲ ಸ್ವಲ್ಪ. ಅದೆಂತ ಗೊತ್ತಾ, ಫ್ರಿಜ್ಜೆಲ್ಲ ನಾವು ತೆಗೆದು ಇಲ್ಲಿಟ್ಟಲ್ಲ, ಹಾಗಾಗಿ ಒಂದು ಲುಕ್ ಬೇರೆ ಕಾಣ್ತದೆ ಈಗ. ಇಲ್ಲಾದ್ರೆ ಹಾಗೆ ಇತ್ತು ಟ್ರಾಶ್. ದಿಂಜಾರ ಬನ್ನೆ ತಮ್ಯಾನೆ ಅವನಿಗೆ ಅದೇ ದೋಸೆ ಒಂದು ದೋಸೆ ಅಣಿಕೆ ಇಜ್ಜ ಅವ ಅವ್ರಿಗೆ ಕೂತನು ಬಂದವ ಇದ್ದೇನೆ ಬಾಳ ನಂಜಿ ನಿಕ್ಕೆ ನಿಕ್ಕೆ ಬರ್ಸದ. ಅಮ್ಮಗೊಂದು ದೋಸೆ ಖಾತ್ರಿ. ಉದ್ದು ದೋಸೆ ಯಾವತ್ತೂ ಒಳ್ಳೇದಾಗ್ತದೆ. ಅದರಲ್ಲಿ ರಾಮಾಯಣ ತುಂಬ ಅದನ್ನು ಕಲಿಬೇಕು. ನಮ್ಮ ಮನೆಯ ಮನಿ ಪ್ಲಾಂಟ್ ಎಲ್ಲ ಇವನ್ ತಗೊಂಡು ಬರೋದು ಗೈಸ್. ಎಲ್ಲ ಕಲಿತಾ ಇರ್ತಾನೆ. ಉಪಾಧ್ಯಕ್ಷ ಇಲ್ವಾ? ಕಾರ್ಯದರ್ಶಿಗಳು ಅವರೆಲ್ಲ ಕಾರ್ಯದರ್ಶಿಗಳು. ನೀರಿಗೆ ಬಿದ್ದಿದ್ದಾರೆ ಮತ್ತೆ ಅಧ್ಯಕ್ಷ ಮಲಗಿದ್ದಾನೆ. ಹೀಗೆ ಎಲ್ಲ ಮಾಡಿ ಅಂತ ಹೇಳಿ ಮಲಗಿದ್ದಾನೆ. ಇವರು ಯಾರು? ಅವರು ಗುಂಡ್ರ. ಇವರೊಂದು ದೊಡ್ಡ ಹುದ್ದೆಯಲ್ಲಿರುವ. ರಾತ್ರಿ ಡ್ಯೂಟಿ ಮಾಡಿ ಸುಸ್ತಾಗಿದೆ. ಚುಚ್ಚುಲು ತುಲರಪ್ಪ ಅವನು ಎಲ್ಲ ಕಲಿಸುದು ಅವನಿಗೆ. ಎಲ್ಲರಿಗೂ ಎಂತೆಲ್ಲ ಉಪದ್ರ ಮಾಡ್ಬೇಕು ಎಲ್ಲ ಕಲಿಸುದು ಅವನು. ಅದಲ್ಲದೆ ಅಕ್ವೇರಿಯಂ ನೀರಿಲ್ವಾ, ಅದಕ್ಕೆ 2 ಜನ ಬಿದ್ದಾಯ್ತು. ಈಗ ಒದ್ದೆ ಆಗಿದ್ದಾರೆ ಕಾಣ್ಬಹುದಲ್ಲಿ. ಬಚ್ಚಿ ಮಲಗಿದ್ದವನು. ಬೆಕ್ಕು ಮರಿಗಳು ಹುಡುಕ್ಬೇಕು, ಅವನನ್ನು ಹುಡುಕಿದ್ರೆ ಆಯ್ತು. ಅವನ ಸುತ್ತಮುತ್ತ ಇರ್ತಾರೆ ಅವರು ಎಲ್ಲ. ಟ್ರೈನಿಂಗ್ ಕೊಡೋದು ಅವನು. ಮತ್ತೆ ಇವ ರಾತ್ರಿ ಇಡೀ ಮಲಗುದಿಲ್ಲ. ಈಗ ಮಲಗಿದ್ದಾನೆ. ಡ್ಯೂಟಿ ಇತ್ತು ನಿನ್ನೆ 5. ಆಚೆ ಈಚೆ ಹೋಗುದೇ ಡ್ಯೂಟಿ ಅವನಿಗೆ. ಎಡ್ಡೆ ಬರಲ್ಲ ಶವಂತ ಅವನದು ಪೂರ ಪಾತೊಂಡದ. ಬಾಯ್ ಟಾಟಾ. ತುಂಬ ಅಪ್ಡೇಟ್ ಬಂದಿದೆ ಇವತ್ತು. ಯಾಕೆ ಗೊತ್ತಾ, ನೀನು ಒಡೆ ಬಂದಿದೆ ನೈಟ್. ಹಾಗಾಗಿ ಮತ್ತು ನಮ್ಮ ಒಂದು ತೆಕ್ಕರಣಿಯಿಂದ ತೆಗೆದುಂಡಲ್ಲ ಈಗ ಇನ್ನೊಂದಾಗಿದೆ ಗಲ್ಲಿ ಸೇಮ್ ಆ ಪ್ಲೇಸಲ್ಲಿ ಇಲ್ಲಿತ್ತದು ಇನ್ನೊಂದಾಗಿದೆ. ಮತ್ತು ಕೆಲವೆಲ್ಲ ಮಿಡಿಗಳಾಗಿದೆ. ಮಿಡಿಯೆಲ್ಲ ಉಂಟು ಅಲ್ಲಿ ನೋಡಿ, ಹೂವಲ್ಲಿ ಎಲ್ಲ. ಮತ್ತು ಬಚ್ಚಂಗೆ ಗಿಡ ಸ್ವಲ್ಪ ದೊಡ್ಡದಾಗಿದೆ ಗೈಸ್. ಬಸಳೆ ಹಾಗೇ ಇದೆ, ಏನು ಪ್ರಯೋಜನ ಇಲ್ಲ. ಆಮೇಲೆ
ಇದರಲ್ಲೆಲ್ಲ ಹೂವಾಗಿದೆ ಬೆಂಡೆಕಾಯಿಯಲ್ಲೆಲ್ಲ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಬೆಂಡೆಕಾಯಿ ಆಗಿತ್ತು ಗೈಸ್, ಅದು ಸ್ವಲ್ಪ ದೊಡ್ಡದಾಗಿದೆ. ಇದೇ ಬೆಂಡೆಕಾಯಿ ತುಯ್ಯಾರ ನೆಲಕ್ಕೆ ಮುಟ್ಟು ನಮ್ಮ ನೋಡಿ ಗೈಸ್. ಫಸ್ಟ್ ಬೆಂಡೆಕಾಯಿ ನಮ್ಮದು ಒಂದು ಮತ್ತೊಂದು ಅಲ್ಲಿ 2 ಕಾಣ್ತದ ಹಾಗೆ. ಅದನ್ನು ತೆಗಿಯೋದು ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಂದರೆ ಅದು ಎಂತ ಇನ್ನೊಂದು ಸಲ ಬಿತ್ತಿಗೆ ಆಗ್ತದೆ ಅಂತ, ಅಂದರೆ ಇನ್ನೊಂದು ಸಲ ನೆಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಮ್ಮನ ಅಲಸಂಡೆ ಗಿಡದಲ್ಲಿ ಹೂವಾಗಿದೆ, ಚಂದವಾದ ಬ್ಯೂಟಿಫುಲ್ ಆದ ಒಂದು ಪಾರ್ಶಂದದ ಹೂ ಮಾರ. ಇದು ಚಂದ ಅಲ್ಲ ಅಮ್ಮ, ಇದು ಪೂ ಪೊರ್ಲತ್ತಮ್ಮ. ಅದಲ್ಲದೆ ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಏನಂತ ಹೇಳಿದರೆ, ಇದು ಕೆಂಬುಡೆ ಗಿಡ ಗೈಸ್, ಕೆಂಬುಡೆ ಗಿಡ ಅದು ಸ್ವಲ್ಪ ದೊಡ್ಡದಾಗಿದೆ. ಅಲ್ಲಿ ಒಂದು ತೆಕ್ಕರೆ ಗಿಡ ಉಂಟಂತೆ. ಅಂದರೆ ಬೆಂಡೆಕಾಯಿ ಮೂಜಿನಾಲ್ ಮಲ ನೆಲಕ್ಕೆ ಮುಟ್ಟುಂಟು ತೂಲೆ ಕೊಯ್ ಪುನಂಡ ಕೊಯ್ಲು ಎಲ್ಲ ತುಂಕಡೆ ಪದ್ಪೆ ನೋಡಿ ಗೈಸ್. ಇದು ಪದ್ಪೆ, ಹಸಿರು ಅರಿವೆ, ಕೆಂಪು ಅರಿವೆ ಅಲ್ಲಿ ಉಂಟು. ಇದು ಮೊನ್ನೆ ಹಾಕಿದ್ದು, ಇದು ಮೊಳಕೆ ಅಲ್ಲ ಗಿಡ ಆಗಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಡೈಲಿ ಅದು ಗಿಡ ಹಾಕಿದ್ದೆ, ಅದು ಕೂಡ ಮೊಳಕೆ ಹೊಡೆದಿದೆ. ಮತ್ತು ಅಲ್ಲಿ ಬೀಜ ಹಾಕಿದ್ದೆ ನಾನು, ಆದರೆ ಯಾವುದು ಗಿಡ ಆಗಲಿಲ್ಲ. ಇದು ಕುಂಬಳ ಉಂಟಲ್ಲ ಅದರದ್ದು ಕುಂಬಳಕಾಯಿ ಆಗಲಿಲ್ಲ. ಆದರೆ ನಿಮಗೆ ನಾನು ಹೇಳ್ತೇನೆ ಎಂತ ಬೇಕಾದ್ರೆ. ಅಮ್ಮ ಬೆಂಡೆಕಾಯಿ ಕೊಯ್ಲಿ ಅಮ್ಮ, ಇನ್ನು ಸುರುಟ್ಟಾಯಿನ ಅವನ್ನೆಲ್ಲಕ್ಕೆ ಮುಟ್ಟು ಮೂಲ ಲಾಸ್ಟ್ ಮೂಲ ಒಂದು ಫಸ್ಟ್ ಆಯ್ನ ಕೊಯ್ಪಾರ ಪಾತ್ರೆಗ ನೋಡ ನಾವ ಐಟೇವ ನೆಲಟ್ಟು ನೆಲಟ್ಟವ ಫಸ್ಟ್ ಆಯ್ನ ಒಲಿದಿಸಿ ನೆಲಕ್ಕೆ ಮುಟ್ಟುದವು ಅಂಚಿನ ಕೊಯ್ಲಪ್ಪಗ ಇದೇ ಮೂಲ್ಲುಂಡು ನೀನಪ್ಪ ಕೊಯ್ಪಾರ ದೆಟ್ರಡ್ಡು ಅವ ಐಟೊಂಜಿ ಪಾಕುಂಡು ಅವು ಇಡೀಡೇಟ್ ಆಯಿನ ತೋಜು ನೆಜ್ಜಿ ತುಂಬ ಆಗಿದೆ ಗೈಸಿ ಇಡೀಡೆಯಲ್ಲಿ ಅಂದು ಈ ಇಡೀಡೆಯಲ್ಲಿ ಅದೆಲ್ಲ ಕಾಣುವುದೇ ಇಲ್ಲ. ನಿನ್ನೆ ಸ್ವಲ್ಪ ಬೊಳ್ಳನೆ ಹೋಗಿದೆ ಆಯಿತಾ ನೀರು, ತುಂಬ ಮಳೆ ಬಂದಿದೆ. ಇಲ್ಲಿ ನೋಡಿ ಸ್ಲ್ಯಾಪ್ ಇದ್ದು ನೀರು ಬಿದ್ದು ಹೊಟ್ಟೆ ಬಿದ್ದದು. ನಮಗೆ ಗೊತ್ತೇ ಇಲ್ಲ ಆಯಿತಾ, ನಿಜ ಹೇಳೋದು ಗೈಸ್, ನಮಗೆ ಯಾರು ಎಲ್ಲಿ ಎಂತಾದರೂ ಗೊತ್ತಾಗೋದಿಲ್ಲ ಮಾರೆ ಗೈಸ್. ಈ ಜಾಗ ಉಂಟಲ್ಲ, ಇದು ಖಾಲಿ ಆಯ್ತಲ್ಲ, ಫ್ರಿಡ್ಜ್ ತೆಗೆದು ಅಲ್ಲಿಟ್ಟಲ್ಲ. ಹಾಗಾಗಿ ಈ ಪ್ಲೇಸನ್ನು ನೀನು ನನ್ನ ಒಂದು ಯೂಟ್ಯೂಬಿನ ಒಂದು ಕೆಲಸ ಮಾಡಲಿಕ್ಕೆ, ಇನ್ಸ್ಟಾಗ್ರಾಮ್ ಇದು ಮಾಡಲಿಕ್ಕೆ ಅಂತ ಯೋಚನೆ ಮಾಡಿದ್ದೇನೆ. ಅಂದರೆ ಇಲ್ಲಿ ಕೂತ್ಕೊಂಡು ನಾನು ಪ್ರಮೋಷನ್ ಶೂಟ್ ಮಾಡೋದು, ಅಲ್ಲಿ ನನಗೆ ಬಂದ ಪ್ರಾಡಕ್ಟಲ್ಲಿ ಇಡ್ತೇನೆ. ಹಾಗಾಗಿ ಇಲ್ಲಿ ಒಂದು ಶೂಟ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೇನೆ ನಾನು. ಅದಕ್ಕೊಂದು ಸ್ಕ್ರೀನ್ ಯಾವತ್ತಾದರೂ ತರುವ, ಆಗ ಸರಿ ಆಗ್ತದೆ ಅಲ್ಲ ಗೈಸ್. ಏನು ಗೊತ್ತಾ, ಗಂಟೆ ಮಧ್ಯಾಹ್ನ ಆಗ್ತಾ ಬಂತು. ಈಗ ನನ್ನ ಮಾಮಿನ ಅಂಗಡಿ ಇದೆಯಲ್ಲ, ಅಲ್ಲಿದ್ದು ಅಡ್ರೆಸ್ ಎಲ್ಲ ನಮ್ಮ ವ್ಯೂವರ್ಸಿಗೆ ಅಂದರೆ ಕೆಲವರಿಗೆಲ್ಲ ಗೊತ್ತುಂಟು, ತುಂಬ ಎಲ್ಲರಿಗೂ ಗೊತ್ತಿಲ್ಲ ಕೆಲವರಿಗೆಲ್ಲ. ಹಾಗೆ ಮಾಮಿ ಫೋನ್ ಮಾಡಿದರು, ಅಂದರೆ ಮಾವಿನ ಅಂಗಡಿ ಹೆಸರು ಮತ್ತು ಸಂಧ್ಯಾ ಅಂತ ಬರ್ತದೆ. ಒಂದು ಪಾರ್ಸೆಲ್ ಬಂತು ನನ್ನದಂತ ತಿಳ್ಕೊಂಡೆ ನಾನು, ಯಾರಾದರೂ ಕಳಿಸಿರ್ಬೋದು, ಇಲ್ಲ ನಾನೇ ಆರ್ಡ್ರ್ ಮಾಡಿರ್ಬೋದು ಅಂತ. ನೋಡೋಗಿದ್ದು ನಾನು ಆರ್ಡ್ರ್ ಮಾಡಿದ್ದಲ್ಲ, ಆದರೆ ಸಂಧ್ಯಾ ಅಂತ ಉಂಟು, ಡಾಲಿ ಅಂತ ಇಲ್ಲ, ಅಡ್ರೆಸ್ ಕೂಡ ಉಂಟು. ಅದರಲ್ಲಿ ಏನು ಐಟಮ್ ಇತ್ತು ಗೊತ್ತಾ, ಈಗ ಬ್ಯಾಗ್, ಸ್ಕೂಲ್ ಬ್ಯಾಗ್. ಇದೀಗ ನಮಗೆ ವ್ಯೂವರ್ಸ್ ಕಳಿಸಿದಾರಾ ಇಲ್ಲ ಇದು ಬೇರೆಯವ್ರದ್ದು ತಪ್ಪಿ ಬಂದಿದೆ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಉಂಟು. ಹಾಗೆ ಈಗ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಎಂತ ಇಲ್ಲ. ಅಡ್ರೆಸ್ ಕೂಡ ನನ್ನ ಇಲ್ಲಿ ಅಂಗಡಿದ್ದೇ ಇರೋದು. ಅದಕ್ಕೋಸ್ಕರ ಈಗ ಆರ್ಡರ್ ನಂಬರ್ ಅಂತ ಎಲ್ಲ ಉಂಟಲ್ಲ, ಇದನ್ನು ನೋಡಿ ಒಂದು ಅಮೆಝಾನ್ ಹತ್ರ ಈಗ ಮಾತಾಡಿ ನೋಡ್ಬೇಕು ಯಾರು ಕಳಿಸಿದ್ದು ಏನು ವಿಷಯ ಅಂತ. ಹೌದು ಬೇರೆಯವ್ರದ್ದು ಆಗಿದ್ರಿ ಅಲ್ಲ. ದಯವಿಟ್ಟು ಗೈಸ್, ಯಾರಾದರೂ ನೀವು ಈಗ ನನಗೆ ಏನಾದರೂ ನೀವು ಕಳಿಸ್ತಾ ಇದ್ದೀರಾ ಅಂತ ಹೇಳಿದರೆ ದಯಮಾಡಿ ಅಲ್ಲಿ ನಿಮ್ಮ ಅಡ್ರೆಸ್ ಒಂದು ಹಾಕಿ ಆಯಿತಾ. ನನಗೆ ಕನ್ಫರ್ಮ್ ಒಂದು ನನಗೆ ಅಂತ ಒಂದು ನಿಮ್ಮ ಒಂದು ಅಡ್ರೆಸ್, ಒಂದು ಫೋನ್ ನಂಬರ್ ಎಲ್ಲ ಹಾಕಿ ಕಳಿಸುವವರು. ಈ ರೀತಿ ಕಳಿಸೋದಾದರೆ ಇದು ಗೊತ್ತಿಲ್ಲ ಯಾರು ಕಳಿಸಿದಂತ, ನೋಡುವ ಬೇರೆಯವ್ರದ ಏನಂತೇಳಿ. ಹಾಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ ಗೈಸ್, ಅವರಿಗೆ ಗೊತ್ತಾಗೋದಿಲ್ಲ ಅಂತೆ, ಖಾಲಿ ಫಸ್ಟ್ ಲೆಟರ್ ಒಂದು ಗೊತ್ತಾಗ್ತಂತೆ, ಡಿ ಅಂತ ಯಾರೋ ಕಳಿಸಿದಂತ ಹೇಳ್ತಾ ಇದ್ದಾರೆ. ಮತ್ತೆ ಅಡ್ರೆಸ್ ಆಗಲಿ ಏನಾಗಲಿ ಗೊತ್ತಾಗೋದಿಲ್ಲ ಅಂತೆ. 7 days ನಾವು ವೆಯ್ಟ್ ಮಾಡ್ಬೋದಂತೆ. ಅದು ಕೂಡ ನನ್ನ ಹೆಸರಲ್ಲಿ ಹಾಗೆ ಕಳಿಸ್ತಾರಲ್ಲ, ಡಿ ಅಕ್ಷರದ ಅದರಲ್ಲಿ ಸಂಧ್ಯಾ ಅಂತ ಹಾಗೆ ಬರೀತಾರೆ ಅಲ್ಲ. ಇದು ಯಾರೋ ಸಬ್ಸ್ಕ್ರೈಬರ್ ಕಳಿಸಿದ್ದು ನನಗೆ. ಇದನ್ನು ಇಟ್ಕೊಳ್ಳಿಕ್ಕೆ ಯಾಕೆ ಗೊತ್ತಲ್ಲ ಭಯ ಆಗ್ತಾ ಉಂಟು, ಯಾಕಂದರೆ ಇದು ಅಷ್ಟು ಕಾಸ್ಟ್ಲಿಯ ಬ್ಯಾಗ್ ಗೈಸ್. ಇಲ್ಲಾಂದರೆ ನನಗೆ ಆಗ್ತದೆ ಚಿಂಚುಗೆ ಯಾರೋ ಕಳಿಸಿದ್ದ ಅಂತ ಮಾರಿ, ಸ್ಕೂಲಿಗೆ ಹೋಗ್ಲಿಕ್ಕೆ. ಇನ್ನು ಅಮೇರಿಕನ್ ಟೂರಿಸ್ಟರ್ ಒಳ್ಳೆ ಬ್ಯಾಗ್ ಆಯಿತಾ. ರೇಟ್ ನೋಡಿ ಗೈಸ್, ಇದರಲ್ಲಿ ಒಂದು ರೇಟ್ ನೋಡಿದೆ ಮಾರಿ, ನನಗೆ ತಲೆ ತಿರುಗಿತು. ಈಗ ಜಿಪ್ಪೆಲ್ಲ ಒಳ್ಳೇದುಂಟಂತೆ,
ಅಡ್ರೆಸ್ ಬರೆಯದಿದ್ರೆ ಹೀಗೆ ಆಗುದು. ಒಂದು ಲೆಟರ್ ಆದರೂ ಒಳಗಡೆ ಹಾಕಿ ಕಳಿಸ್ತಾರಾ? ಅದೂ ಇಲ್ಲ. ಇಲ್ಲದ್ರೆ ನನಗೆ ಗೊತ್ತಾಗ್ತದೆ ನನಗೆ ಅಂತೇಳಿ. ಇದೆಲ್ಲ ನನಗೆ ಯಾರ್ಯಾರು ಐಟಮ್ ಎಲ್ಲ ಇಟ್ಕೊಳ್ಳಿಕ್ಕೆ ನನಗೆ ತುಂಬ ಭಯ ಆಗ್ತದೆ. ನೋಡುವ, ವೆಯ್ಟ್ ಮಾಡುವ. ಒಂದು ವೇಳೆ ಯಾರಾದರೂ ಈ ವ್ಲಾಗ್ ಬರುವಾಗ ನೀವು ಯಾರಾದರೂ ಕಳಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ತಿಳಿಸಿಬಿಡಿ ಆಯಿತಾ, ನಾನು ಅಂತೇಳಿ. ಇಲ್ಲದೆ ಇನ್ಸ್ಟಾದಲ್ಲಿ ಆದರೂ ಒಂದು ಮೆಸೇಜ್ ಮಾಡಿಬಿಡಿ. ಕಳಿಸಿದ್ರೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಂದು ಕಾಸ್ಟ್ಲಿ ಬ್ಯಾಗನ್ನು ನನ್ನ ತಮ್ಮನಿಗೆ ಕಳಿಸಿದ್ದಕ್ಕೆ ಥ್ಯಾಂಕ್ ಯು. ಅವನು ಬರುವ ವರ್ಷ 9th ಫುಲ್ಲು ಹಾಕೊಂಡು ಹೋಗ್ತಾನೆ ನಿಮ್ಮ ಹೆಸರು ಹೇಳ್ಕೊಂಡು. ಥ್ಯಾಂಕ್ಸ್. ಈ ಪನ್ಪರದ ದೀವನ್ಲೇ ಅವು ಬ್ಯಾಗಿಗೆ ರೇಟ್ ಏತು ಗೊತ್ತುಂಡೆ ಏತು ಅಂದ್ ಏತಾದಿಪ್ಪು ಮೂಜಿ ಸಾರ ಬೊಕ್ಕದಾದಿ ಕಡಿಮೆ ಆದ್ರೆ ಒಂದು ಲೆಕ್ಕ ಬೇರೆ. 3000 ಇದೆಲ್ಲ ಕಳಿಸುವಾಗ ನಂಗೆ ನೋಡ್ಬೇಕಾಗ್ತದಲ್ಲ ಯಾರು ಕಳಿಸಿದ್ರು ಏನು ಕತೆ ಅಂತ ಹೇಳಿ. ಕಾಸ್ಟ್ಲಿ ಆಯ್ತವು ಐಟಮ್. ಚಿಂಚುಕುಮಾರ್ ಬಂದ ಗೈಸ್, ನಾವು ಒಮ್ಮೆ ನೋಡುವ ಕ್ವಶನ್ ಪೇಪರ್. ನಿನ್ನೆ ಒಂದು ಮಾದರಿ ಓದಿಸಿದ್ದೆ ಅವನಿಗೆ, ಅದೇ ಬಂದಿದೆ ಏನಂತೇಳಿ. ಕ್ವಶನ್ ಪೇಪರ್ ಒಂದು ಇತ್ತನದ ಗಟ್ಟಿರ್ ಬಣ್ಣ ಲೆಕ್ಕ ನೂಜಿ ಐತಿ ಅರ್ಧ ಇದು ಇತ್ತನಾ 8th ಸ್ಟ್ಯಾಂಡರ್ಡ್ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಹಾಗೆ ಬರ್ತಾ ಉಂಟಾಯ್ತಾ. ನಮ್ಮ ನಸೀಬ ಏನ ಪಾಪ ಎಲ್ಲ ಪಾಸ್ ಆದ್ರೆ ಸಾಕು ಗೈಸ್. ಚಿಂಚುಗೆ ಬ್ಯಾಗ್ ತೋರಿಸುವ, ಆದರೆ ಬ್ಯಾಗ್ ನಮಗೆ ಅಂತ ಗೊತ್ತಿಲ್ಲ, ಆದರೂ ಎಂತ ಆಗ್ತದೆ ನೋಡುದ್ರಲ್ಲಿ. ಬಲ ಗಟ್ಟಿದಿಲ್ಲ ಅವ ಈಗ 9th ಕಂಪನಿ ಬ್ಯಾಗ್. ಪರಿಯಂದು ಬೇಗೋಡು ಇಂಚು ರೇಟು ಬೇ ಐಟೆದು ಇದು ಬಿಡ ಇಂದ ಕಂಪನಿ ಬ್ಯಾಗ್ ಅಮೇರಿಕನ್ ಟೂರಿಸ್ಟ್ ಬಾಲ ಅವಂದು ಅಂತ ಏತು ಗಟ್ಟಿ ಉಂಡು ತೋಲ ಐಟೆ ಉಂಡು ರೇಟ್ ನೈಟನ್ನ. ನಮಕ್ಕಿಂದು ಗೊತ್ತಿಜ್ಜಿ ಆಡ 7 ದಿನ ಇಪ್ಪಡವು ಗೊತ್ತಾಪ್ನತ. ಕಳಿಸುವವರು ಒಂದು ನನಗೆ ಅಂತ ಕರೆಕ್ಟ್ ಬರಿತಾ ಇದ್ರೆ ನಾವು ಇಟ್ಕೊಳ್ಬಹುದು. ಒಂದು ಕೀ ಚೈನ್ ಎಲ್ಲ ಹಾಕೊಂಡು ಗಂಟೆ 6 ಗಂಟೆ ಆಗ್ತಾ ಬಂತು. ಸ್ವಲ್ಪ ಎಲ್ಲ ಗಂಟೆಗೆ ಹೋಗ್ಲಿಕ್ಕೆ ಉಂಟಂಗೆ. ಅದಕ್ಕೆ ಮೊನ್ನೆ ಒಂದು ಡ್ರೆಸ್ ಹಾಕಿದ್ದೆಲ್ಲ ಅದೇ ಹಾಕಿದೆ ಆಯ್ತಾ, ಅದು ಹೋಗ್ದಿದ್ದೇನೆ ಆಯ್ತಾ. ಹಾಗೆ ಅರ್ಜೆಂಟ್ ಹೋಗ್ಲಿಕ್ಕಿತ್ತು, ಅಮ್ಮನ ಸ್ವಲ್ಪ ಮೆಡಿಸನ್ ಆಗಬೇಕು. ಆಮೇಲೆ ಮೆಡಿಸನಿಗೆ ಅಂತ ಹೋಗುದು, ಅದರ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲ ಮನೆಗೆ ಬೇಕಾದ ಐಟಮ್ ಅದೆಲ್ಲ ತರಬೇಕು. ಹಾಗೆ ಹೋಗುವ ಅಂತ ಹೋಗ್ತಾ ಇದ್ದೇನೆ ಈಗ. ಚಿಂಚು ಕೂಡ ಬರ್ತಾ ಇದ್ದಾನೆ, ಅವನು ಸ್ಕೂಲಿಂದ ಬರಲಿಕ್ಕೆ ವೆಯ್ಟ್ ಮಾಡಿದ್ದೆ. ನನಗೆ ಒಬ್ಬಳೇ ಹೋಗ್ಲಿಕ್ಕೆ ಸರಿ ಆಗೋದಿಲ್ಲ. ನಾಳ್ದು ಅವನ ಮನೆಗೆ ಹೋಗ್ತಾನೆ ರಜೆಯಲ್ಲಿ, ಆಗ ನಾನು ಎಂತ ಮಾಡೋದು ಮಾರೆ. ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಮಾಡಿದ್ದೇನೆ ಆಯಿತಾ, ಕಣ್ಣಿಗೆಲ್ಲ ಹಾಕಿದ್ದೇನೆ ನೋಡಿ. ಇಲ್ಲ ನಾನು ಹಾಕುವುದಿಲ್ಲ, ಒಂದು ಚೆಂದ ಕಾಣಲಿ ಅಂತ ಹಾಕಿದ್ದು. ಹೋಗಿ ಬರುವ ಗೈಸ್. ಮನೆಗೆ ಬಂದೆ ಆಯಿತಾ. ಮನೆಗೆ ಬರುವಾಗ 7:30 ಆಗಿದೆ. ಮನೆಗೆ ಬಂದೆ, ಒಂದು ಚಾಕು ತೊಗೊಂಡು ಬಂದಿದ್ದೇನೆ, ಒಳ್ಳೆ ಚಾಕು. ನಮ್ಮದು ಕಟ್ ಮಾಡಲಿಕ್ಕೆ ಒಂದು ಸರಿ ಕಟ್ ಚಾಕು ಇರಲಿಲ್ಲ. ಉಂಟಲ್ಲ ಗೈಸ್, ದೇರ್ಲಗಟ್ಟೆಯಲ್ಲಿ ಒಂದೊಂದು ಮುಖ ಸಣ್ಣ ಮಾಡಿ ಸ್ಪೋರ್ಟ್ಸಿನ ಅಂಗಡಿಗೆ ಬ್ಯಾಟ್ ಬೇಕು ಹೇಳಿದಾಗ ಒಂದು ಅಂಗಡಿಗೆ ಹೋದ್ವಿ. ಅಲ್ಲಿ ಅವನು ಎಷ್ಟು 900 ಹೇಳಿದ. ಆಮೇಲೆ ನಾನು ಬೇಡ ಅಂತ ಹೇಳಿದೆ, ಎಕ್ಸಾಮ್ ಆಗಲಿ ಅಂತೇಳಿ. ಮತ್ತೆ ನೋಡುವಾಗ ಮತ್ತೆ ಮುಖ ಸಪ್ಪೆ ಆಗಿದೆ ಅಂತ ನೋಡುವ ಬೇಜಾರಾಯಿತು. ಅದಕ್ಕೆ ಇನ್ನೊಂದು ಅಂಗಡಿಗೆ ಹೋಗಿ ಒಂದು ತೆಗೆದು ಕೊಟ್ಟೆ. ನಿಮಗೆ ಬೈಬೋದು ನೀವು ನಮ್ಮ ನೋಡಿ, ಆದರೆ ಏನು ಮಾಡೋದು ಅಂದೆ. ಅಡ ಈ ಓದುದು ಪಾಸ್ ಆವಡು ನನ್ನ ಅಲ್ಲಿ ಎತ್ತುಕೊರ್ರಿ ಜಾವ. ಹಾಂ ಹಾಂ ಒಬ್ಬನೇ ತಮ್ಮ ಇರೋದಲ್ಲ, ಇರಲಿ. ಮತ್ತೊಂದು 4 ಚಾಕ್ಲೇಟ್ ತೊಗೊಂಡು ಬಂದೆ ಗೈಸ್. ಇದು ನನಗೆ ತುಂಬ ಫೇವ್ರೇಟ್ ಚಾಕ್ಲೇಟ್. ಬೇಕಲ್ಲಿ ಇರ್ತದೆ ಇದೆಲ್ಲ ಬೇಕರಿಯಲ್ಲಿ ಇರುವುದಿಲ್ಲ, ಹಾಗೆ ನನಗೆ ಇದು ಇಷ್ಟ. ನಾನು ತೊಗೊಂಡು ಬಂದೆ. ನಮ್ಮ ಮನೆಯಲ್ಲಿ ಒಂದು ಸರಿ ಕಟ್ಟು ಚಾಕು ಇರಲಿಲ್ಲ. ಇನ್ನು ಆಪುಣ ಮಾರಾಯ ಚಂದ ಉಂಟಲ್ಲ. ಇದು ಸಣ್ಣ ಸಣ್ಣ ತಗೊಂಡದ್ದು, ಇದು ಚಾಕು. ಹಾಂ ಹುಡುಗರು ದೀಪೆ ದಾರ 3 ನೀರುಳ್ಳಿ ಪುರ ಟೊಮೆಟೊ 3 ಎಡ್ಡೆ ಕೊರು ಜಾಗ್ರತೆ.